ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಸಂಡೇ ಆಗಿರೋದ್ರಿಂದ ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ಸೊ ದಟ್ ಏನು ಪರ್ಚೇಸಿಂಗ್ ಇದೆ, ಏನಾದರೂ ತೊಗೊಳ್ಳೋದು ಎಲ್ಲ ಇದ್ದರೆ ಇವತ್ತೇ ಮುಗಿಸ್ಕೊಂಬಿಡೋಣ ಅಂತ ಇವತ್ತು ಶಾಪಿಂಗ್ಗೆ ಅಂತ ಹೊರಟಿದ್ದೀನಿ. ಸೊ ದಟ್ ಏನೇನೆಲ್ಲ ತೊಗೋಬೇಕು ಅಂತ ಸ್ವಲ್ಪ ಐಡಿಯಾ ಇದೆ. ಆದ್ರೂ ಬಟ್ ಅಲ್ಲಿ ಹೋಗಿ ನೋಡಿದಾಗ ಸೊ ಎಲ್ಲ ಕಣ್ಣಿಗೆ ಬಿದ್ದಾಗ ಇದು ಬೇಕು ಅನ್ನೋ ಐಡಿಯಾ ಬರುತ್ತೆ. ಹಾಗಾಗಿ ಹೋಗೋಣ ಅಂತ ಹೊರಟಿದ್ದೀವಿ. ರೆಡಿಯಾಗಿ ಅಮ್ಮನ ಮನೆಗೆ ಬಂದು ಸೊ ಅಮ್ಮನ ತಂಗಿನ ಎಲ್ಲರನ್ನೂ ಕರ್ಕೊಂಡು ಇವತ್ತು ನಾನು ಹೋಗ್ತಿದ್ದೀನಿ ಶಾಪಿಂಗ್ಗೆ ಅಂತ. ಆ್ಯಂಡ್ ಅದ್ರ ಜೊತೆಗೆ ಫಸ್ಟ್ ನಾನು ಬಂದು ಕುಕ್ಕರ್ಸ್ನ ತೊಗೋಬೇಕಾಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಫಸ್ಟು ನಾವು ಹೋಗ್ತಿದ್ದೀವಿ KR ರೋಡ್ಗೆ. KR ರೋಡಿಗೆ ಯಾಕಪ್ಪ ಅಂದರೆ ಅದೇ ಹೇಳಿದ್ನಲ್ಲ, ಯೂಟ್ಯೂಬಲ್ಲಿ ಅಥವಾ ಯೂಟ್ಯೂಬ್ ಅನ್ನೋದಕ್ಕಿಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೇ ನೋಡಿದ್ರು ಆ ಶಾಪ್ದೇ ನನಗೆ ವಿಡಿಯೋ ಸಿಗ್ತಾಯಿತ್ತು ಫ್ರೆಂಡ್ಸ್. ಆಫರ್ ಇದೆ ಅದು ಇದು ಅಂತೆಲ್ಲ. ಸೊ ದಟ್ ಹೋಗಿ ನೋಡೇ ಬಿಡೋಣ ಏನು ಆಫರ್ ಇದೆ ಏನು ಅಂತೆಲ್ಲ ಹೋದ್ವಿ. ಬಂದಿದ್ದೀನಿ ನೋಡಿ ಆ ಶಾಪ್ಗೆ. ಈ ಶಾಪ್ ಯಾವುದಪ್ಪ ಅಂತಂದರೆ ಗಣಪತಿ ಎಂಟರ್ಪ್ರೈಸಸ್ ಅಂತ ಫ್ರೆಂಡ್ಸ್. ಏನು ಯೂಟ್ಯೂಬಲ್ಲಿ ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಕೊಡೋ ಅಡ್ವರ್ಟೈಸಿಗೆ ಯಾರೇ ಆದರೂ ಹೋಗಬೇಕು. ಹಾಗೆ ನಾವು ನೋಡಿ ಹೋದ್ವಿ. ಬಟ್ ಅಲ್ಲಿ ಹೋಗಿ ನೋಡಿದ್ಮೇಲೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಯಾವುದೇ ಕೇಳಿದ್ರೂ ಮೇಡಮ್ ಅದು ಆಫರ್ ಮುಗಿದೋಗಿದೆ ಮೇಡಮ್, ಇಲ್ಲ ಸ್ಟಾಕ್ ಖಾಲಿ ಆಗೋಗಿದೆ ಮೇಡಮ್, ಇದೇ ಆನ್ಸರೇ ಅವ್ರ ಕಡೆಯಿಂದ ಬರ್ತಿದ್ದಿದ್ದು. ಸೊ ನೋಡಿ, ಇವಾಗ ತೋರಿಸ್ತಿದ್ದೀನಲ್ಲ, ಈ ಥರದ್ದೆಲ್ಲ ಮಾತ್ರ ನೀವು ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇದರಲ್ಲಿ ಏನಾದರೂ ಡಿಫೆಕ್ಟ್ ಇರೋ ಐಟಮ್ಸೇ ಇಟ್ಟಿರ್ತಾರೆ. ನೀವೇನೇ ಸೆಲೆಕ್ಟ್ ಮಾಡ್ಕೊಂಡು ತೊಗೋಬೇಕು ಅಂತಂದರೂ ಬಾಕ್ಸಲ್ಲಿ ಏನಿದೆ ಅದನ್ನು ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್. ಇದು ನನ್ನ ಸಜೆಷನ್ನು. ಸೊ ಓಕೆ, ಬಂದಿದ್ದೀವಿ, ತೊಗೊಂಡು ಹೋಗೋಣ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು 2 ಲೀಟರ್ ಕುಕ್ಕರು ಮತ್ತು 3 ಲೀಟರ್ ಕುಕ್ಕರ್ ಕಾಂಬೋ ಇರೋದು ನಾನೊಂದು ಸೆಟ್ಟು, ಮತ್ತು ನನ್ನ ಸಿಸ್ಟರು 5, 3 ಆ್ಯಂಡ್ 2 ಈ 3ದು ಕಾಂಬೋ ಇರೋದು ಒಂದು ಸೆಟ್ ಕುಕ್ಕರು, ಮತ್ತು ಅವ್ರ ಫ್ರೆಂಡಿಗೆ ಒಂದು ಸೆಟ್ ಕುಕ್ಕರು ಪರ್ಚೇಸ್ ಮಾಡಿದ್ವಿ ಕೊನೆಗೂ. ಆಮೇಲೆ ನೆಕ್ಸ್ಟ್ ಏನೇನಿದೆ ನೋಡೋಣ ಅಂತ ಹೋದಾಗ ಈ ಥರ ವಾಟರ್ ಬಾಟಲ್ಸ್ ಎಲ್ಲ ನೋಡಿದ್ವಾ. ಸೊ ಪರ್ಸ್ನಲಿ ನನ್ನ ಸಜೆಷನ್ ಬಂದು ಯಾರೂ ಈ ವಾಟರ್ ಬಾಟಲ್ಸ್ನೆಲ್ಲ ತಗೋಬೇಡಿ ಫ್ರೆಂಡ್ಸ್. ನನ್ನ ಪ್ರಕಾರ ಅದು ನ್ಯೂಲಿ ಅಂತೂ ಅಲ್ಲ ಅಂತ ನನಗೆ ಅನ್ನಿಸ್ತು, ಗೊತ್ತಿಲ್ಲ. ಸೊ ನಾವಂತೂ ಅದನ್ನೆಲ್ಲ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಸೊ ಬಿಕಾಸ್ ನನಗಲ್ಲಿ ಏನೂ ಇಷ್ಟ ಆಗಲಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸುಮ್ಮನೆ ಆಫರ್ ಕೊಡ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಏಮಾರಿಸ್ತಾರೆ. ನನಗಂತೂ ಇಷ್ಟ ಆಗಲಿಲ್ಲ. ಸೊ ಇರೋದ್ರಲ್ಲಿ ನೋಡ್ತಿದ್ದೀರಲ್ಲ, ನಾವು ಒಂದು 3 ಕುಕ್ಕರ್ ಸೆಟ್ ತೊಗೊಂಡು ಮತ್ತೆ ಅಲ್ಲಿಂದ ಹೊರಟು ಬೇರೆ ಕಡೆಗೆ ಬಂದ್ವಿ. ಈಗ ನಾವು ಬಂದ್ವಿ, ಆ್ಯಕ್ಚುಲಿ ನಾವು ಇಲ್ಲಿಗೆ ಬರಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಆನ್ ದಿ ವೇ ಹೋಗ್ತಾ ಓಕೆ ಜಸ್ಟ್ ಒಂದು ಸರಿ ಹೋಗೋಣ ಅಂದ್ಕೊಂಡು ಬಂದ್ವಿ. ಈಗ ಬಂದಿರೋ ಜಾಗನೇ ಬಂದು ಬನಶಂಕರಿ BDA ಕಾಂಪ್ಲೆಕ್ಸ್. ಸೊ ದಟ್ ನೋಡೋಣ ಇಲ್ಲೇನಾದರೂ ಇದ್ದರೆ ಬೇಕಾದರೆ, ತುಂಬ ದಿನ ಆಗಿತ್ತು ಅಂದ್ಕೊಂಡು ಬಂದು ಎಂಟ್ರಿ ಆಗ್ತಿದ್ದಂಗೆ ನನಗೆ ಈ ಥರ ಬೋಗಳ ಮೇಲೆ ಕಣ್ಣು ಹೋಯಿತು. ನನ್ನ ಮಗಳಿಗೆ ಚೆನ್ನಾಗಿರುತ್ತೆ ಅಂತೆಲ್ಲ. ಸೊ ದಟ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಪಾರ್ಕಿಂಗ್ ಕೂಡ ಮಾಡಿದ್ದೀನಿ. ಇಲ್ಲಿ ಒಂದು ಬೋ ತೊಗೊಂಡು ಹೊರಟ್ವಿ ಮುಂದಕ್ಕೆ. ನೋಡ್ತಾ ಇದ್ದೀರಲ್ಲ, ರೇಟ್ಗಳೆಲ್ಲ ಒಂದೊಂದು ನೋಡಿ. ಅದು 50 ಆ್ಯಂಡ್ ಇದು 50 ಅಂತೆ. ನೆಕ್ಸ್ಟ್ ಇನ್ನೊಂದು 40, 70 ಈ ಥರ. ಬಟ್ ಬೋಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಹೇರ್ ಆಕ್ಸೆಸರೀಸ್ ಆಗಲಿ ಅಥವಾ ಇಯರಿಂಗ್ಸ್ ಆಗಲಿ ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಚೆನ್ನಾಗಿರಲ್ಲ, ಚೆನ್ನಾಗಿ ಕಾಣಿಸುತ್ತೆ, ಇಷ್ಟ ಆಯಿತು. ಇದೇನು ಪ್ರೈಸು? ಆ್ಯಂಡ್ ನನಗೆ ನೋಡಿ ಇದು ಗ್ರೇ ಕಲರ್ ಇಷ್ಟ ಆಯಿತು. 70 ಕಮ್ಮಿ ಮಾಡ್ಕೊಳ್ಳಿ. ಸೊ ಹಾಗಾಗಿ ಈ ಗ್ರೇ ಕಲರ್ ಒಂದನ್ನು ತೊಗೊಂಡು 50 ಮಾಡ್ಕೊಳ್ಳಿ. ಕಮ್ಮಿನೂ ಮಾಡಿಕೊಂಡ್ರು, ಮಾಡ್ಕೊಂಡು ಅದು ಕೊಡಿ. ಪರ್ಚೇಸ್ ಇದನ್ನ ತೊಗೊಂಡು ನೆಕ್ಸ್ಟು ನಾನು ಮುಂದಕ್ಕೆ ಹೋದೆ. ಮುಂದೆ ಏನೇನಿದೆ ಆ್ಯಂಡ್ ಡೈಲಿ ಯೂಸ್ಗೆ ನಾನು 1-2 ಜೊತೆ ಸ್ಲಿಪ್ಪರ್ ಕೂಡ ತೊಗೊಳೋದಿತ್ತು ಫ್ರೆಂಡ್ಸ್. ನೋಡೋಣ ಹೇಗಿರುತ್ತೆ ಅಂದ್ಬಿಟ್ಟು ಹೋದೆ. ಸೊ ದಟ್ ನಾನಿಲ್ಲಿ ಒಂದು 2 or 3 ಇರಬೇಕು 3 ಪೇರ್ ಶೂಸ್ಗಳು ತೊಗೊಂಡು ನೆಕ್ಸ್ಟ್ ಅಲ್ಲೇ ಗಂದಿಗೆ ಅಂಗಡಿ ಇತ್ತು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೂ ಅರಿಶಿನ ಕುಂಕುಮ ಎಲ್ಲ ತೊಗೊಳೋದಿತ್ತಲ್ಲ, ಹಾಗೆ ಸರಿ ಇಲ್ಲೇ ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ನಾವು ದೀಪದ ಬತ್ತಿ ಆಗಿರ್ಬೋದು, ಹಬ್ಬಕ್ಕೆ ಏನು ಸ್ವಲ್ಪ ಐಟಮ್ಸ್ ಬೇಕು ಅದನ್ನು ಇಲ್ಲೇ ಬನಶಂಕರಿ BDA ಕಾಂಪ್ಲೆಕ್ಸ್ ಒಳಗಡೆ ನಾನು ಸೆಲೆಕ್ಷನ್ ಮಾಡಿಕೊಂಡು ತೊಗೊಂಡೆ ಫ್ರೆಂಡ್ಸ್.
ಓಕೆ, ರೇಟ್ ಎಲ್ಲ ಏನು ತೀರಾ ಜಾಸ್ತಿ ಅಂತ ಏನೂ ಇಲ್ಲ, ತೊಗೋಬೋದು, ಆರಾಮಾಗಿ ತೊಗೋಬೋದು. ಹಾಗೆ ನಾವು ಹೆಂಗೆ ರೇಟ್ ಕೊಡ್ತೀವಿ ಹಾಗೆ ಕ್ವಾಲಿಟಿನೂ ಇರುತ್ತಲ್ವಾ. ಸೊ ಹಾಗಾಗಿ ಮತ್ತೆ ತಿರ್ಗಾ ಬೇರೆ ಕಡೆ ಹುಡುಕೊಂಡು ಹೋಗೋದು ಬೇಡ ಅನ್ನೋ ಒಂದು ಇದಕ್ಕೋಸ್ಕರ ಅಲ್ಲೇ ಪರ್ಚೇಸಿಂಗ್ ಮಾಡ್ಕೊಂಡ್ವಿ. ಇದೂ ಕೂಡ ಆ್ಯಂಡ್ ನೋಡ್ತಿದ್ದೀರಲ್ಲ, ಅಲ್ಲಿ ಒಂದು ದೇವ್ರ ಪೀಠಗಳೇ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಐಟಮು ಇತ್ತು ಅಲ್ಲಿ. ದೇವ್ರ ಪೀಠಗಳು ಆ್ಯಂಡ್ ಏನೊಂದೇ ಆಗಿರ್ಬೋದು ನೋಡಿ, ಅಲ್ಲಿ ಗೆಜ್ಜೆ ವಸ್ತ್ರ ಎಲ್ಲ ಇತ್ತು. ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗಿತ್ತು. ಸೊ ಅಲ್ಲೇ ಬನಶಂಕರಿ ಬಿ ಡಿ ಎ ಕಾಂಪ್ಲೆಕ್ಸಲ್ಲೇ ಒಂದು ಕೇನ್ ಜ್ಯೂಸ್ ತೊಗೊಂಡು ಅಲ್ಲೇ ಮುಂದೆ ಹೋದರೆ ಸ್ವೀಟ್ ಶಾಪ್ ಎಲ್ಲ ಇತ್ತು. ಸೊ ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಮತ್ತೆ ಇನ್ನೊಂದು ಕಡೆ ಹೋದ್ವಿ. ಆ್ಯಂಡ್ ಇವಾಗ ನಾವು ಬಂದಿರೋ ಜಾಗನೇ ಬಂದು ರಾಮಚಂದ್ರಪುರಂ ಫ್ರೆಂಡ್ಸ್. ಇಲ್ಲಿಗೆ ಏನಕ್ಕೆ ನಾನು ಬಂದಿದ್ದೀನಿ ಅಂದರೆ, ಕರ್ಟನ್ಸು, ಡೋರ್ ಮ್ಯಾಟ್ಸು ಎಲ್ಲ ಸ್ವಲ್ಪ ತೊಗೊಳೋದಿತ್ತು. ಹಬ್ಬ ಬಂತಲ್ವಾ, ಎಲ್ಲ ಚೇಂಜ್ ಮಾಡಬೇಕಲ್ಲ, ಅದಕ್ಕೆ. ಸೊ ದಟ್ ಹಾಗಾಗಿ ನೋಡಿ, ನಾನು ಈ ಅಂಗಡಿನಲ್ಲಿ ಕರ್ಟನ್ ಆಗಿರ್ಬೋದು ಮತ್ತು ಡೋರ್ ಮ್ಯಾಟ್ ಆಗಿರ್ಬೋದು ತೊಗೊಂಡೆ. ಆ್ಯಂಡ್ ಫಸ್ಟ್ ತೋರಿಸಿದ ಶಾಪಲ್ಲಿ 1-2 ಬ್ಲ್ಯಾಂಕೆಟ್ಸ್ ತೊಗೊಂಡೆ. ಆ್ಯಂಡ್ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಆ್ಯಂಡ್ ಅದನ್ನು ಮುಗಿಸ್ಕೊಂಡಾದ್ಮೇಲೆ ನನ್ನ ಬ್ರದರು ಮತ್ತು ಮಗ ಸ್ವಲ್ಪ ಬಟ್ಟೆ ಶಾಪಿಂಗ್ ಮಾಡೋದಿತ್ತು ಅಂತ ಕರ್ಕೊಂಡು ಹೋದರು. ಸೊ ದಟ್ ಅಲ್ಲಿ ಹಾಗೆ ನಾನು ಈ ಇಯರಿಂಗ್ಸ್ ಎಲ್ಲ ಇತ್ತು, ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರು ಸೆಲೆಕ್ಷನ್ ಮಾಡ್ಕೋತಿದ್ದಾರೆ. ಈಗಂತೂ ನಾವು ಸೆಲೆಕ್ಷನ್ ತೊಗೊಳೋದಕ್ಕಿಂತ ಟೈಮ್ ಅವರೇ ಜಾಸ್ತಿ ತೊಗೋತಾರೆ. ಗಂಡು ಮಕ್ಕಳೇ ಜಾಸ್ತಿ ಟೈಮ್ ತೊಗೋತಾರೆ. ಇಷ್ಟೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 10:30-11 ಗಂಟೆ ಆಗಿತ್ತು. ನೋಡಿ, ನಾವು ತೊಗೊಬಂದಿರೋ ಐಟಮ್ಸ್ ಎಲ್ಲ ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದನ್ನೇ ನಾನು ಏನೇನು ತೊಗೊಂಬಂದಿದ್ದೀನಿ, ಸೊ ಎಷ್ಟೆಷ್ಟು ನಾನು ಕೊಟ್ಟು ತೊಗೊಂಬಂದಿದ್ದೀನಿ ಅನ್ನೋ ಡೀಟೇಲ್ಸ್ ಎಲ್ಲ ಆದಷ್ಟು ಬೇಗ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.